ಫ್ರೆಂಡ್ಸ್ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂದು ಡೇಟಾವನ್ನು ಹೇಗೆ ಎಂಟ್ರಿ ಮಾಡ್ತಾರೆ ಅಥವಾ ಒಂದು ಶಾಪ್ನಲ್ಲಿ ಡೇಟಾವನ್ನು ಹೇಗೆ ಎಂಟ್ರಿ ಮಾಡ್ಕೊಳ್ಳೋದು ಅಂತೇಳಿ, ಬಿಲ್ ಹೇಗೆ ಎಂಟ್ರಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋದು. ಸೊ ಫ್ರೆಂಡ್ಸ್, ಅದಕ್ಕಾಗಿ ಏನು ಮಾಡ್ಕೊಳ್ಬೇಕಾಗಿದೆ, ಮೊದಲಿಗೆ ನೀವು ಯಾವುದೇ ಥರ ಒಂದು ಡೇಟಾ ಅಥವಾ ಬಿಲ್ ಎಂಟ್ರಿ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಪೇಜ್ ಲೇಔಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪೇಜ್ ಲೇಔಟ್ನಲ್ಲಿ ಅಂದರೆ ಪೇಜ್ ಸೈಜನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಬ್ಬರು A3 ಯೂಸ್ ಮಾಡ್ತಾರೆ, ಕೆಲವೊಬ್ಬರು A4. ಓಕೆನಾ. ಸೊ ನಾ A4 ಸೈಜಲ್ಲಿ ಪ್ರಿಂಟ್ಔಟ್ ತೊಗೊಳ್ತೀನಿ ಅಂದಮೇಲೆ ಒಂದು A4 ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ನೀವು ನೋಡ್ಕೊಳ್ಬೋದು ಇಲ್ಲಿ ತನಕ ಒಂದು A4 ಸೈಜ್ ಪೇಪರ್ ಇದೆ, ಅಂದರೆ A to I ತನಕ. ಓಕೆನಾ. I ಕಾಲಮ್ ಲಾಸ್ಟ್ ಇದೆ A4 ಸೈಜ್ಗೆ. ಸೊ ಫ್ರೆಂಡ್ಸ್, ಇವಾಗ ಮೊದಲಿಗೆ ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ, ಒಂದು ಬಿಲ್ ಎಂಟ್ರಿ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಸಿಂಪ್ಲಿ ಒಂದು ಅಡ್ರೆಸ್ ಅಥವಾ ಒಂದು ಶಾಪ್ ನೇಮ್ ಜೊತೆಗೆ ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಕಾಲಮ್ನಲ್ಲಿ ನಾನು ಏನು ಮಾಡ್ಕೊಳ್ತೀನಿ, ಒಂದು ಶಾಪ್ದ ನೇಮನ್ನು ಮೆನ್ಷನ್ ಮಾಡ್ಕೊಂಡು ಅದ್ರ ಕೆಳಗಡೆ ಅಡ್ರೆಸ್ ಮೆನ್ಷನ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇಲ್ಲಿ ನೋಡ್ಕೊಳ್ಬೋದು, ಸಾಯಿ ಕಂಪ್ಯೂಟರ್ಸ್ HUK ಅಂತೇಳಿ ಒಂದು ನೇಮ್ ಒಂದು ಮೆನ್ಷನ್ ಮಾಡ್ಕೊಂಡು, ಇವಾಗ ಹೋಮ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಒಂದು ಸೈಜನ್ನು ಇವೇನು ಟೆಕ್ಸ್ಟ್ ಸೈಜ್ ಇದೆಯಲ್ಲ, ಸೊ ಅವುಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಓಕೆ, ಇಷ್ಟಾದಮೇಲೆ ಸಿಂಪ್ಲಿ ಬೋಲ್ಡ್ ಕೊಡ್ತೀನಿ. ಬೋಲ್ಡ್ ಆದಮೇಲೆ ನೋಡ್ಕೊಳ್ಬೋದು ಈ ಥರ ಕಾಣಿಸುತ್ತೆ. ಓಕೆನಾ. ಸೊ ಅದರ ಕೆಳಗಡೆ ಏನು ಮಾಡ್ಕೊಳ್ತೀನಿ, ಮತ್ತು ಶಾಪ್ದ ಒಂದು ಡೀಟೇಲ್ಸ್ ಅಂದರೆ ಅಡ್ರೆಸ್. ಓಕೆ, ಅಡ್ರೆಸ್ಸನ್ನು ಲೊಕೇಶನ್ ಮೆನ್ಷನ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ ಏನು ಮಾಡ್ಕೊಳ್ತೀನಿ, ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಫಾಂಟ್ ಸೈಜ್ ಇದನ್ನು ಕೂಡ ಬೋಲ್ಡ್ ಕೊಟ್ಬಿಟ್ಟು, ಇವಾಗ ಏನು ಮಾಡ್ಕೊಳ್ಬೇಕಾಗಿದೆ, ಮತ್ತು ಸಿಂಪ್ಲಿ ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಸೈಜು. ಇವಾಗ ಫ್ರೆಂಡ್ಸ್, ಇಲ್ಲಿ ಏನು ಮಾಡ್ಕೊಳ್ಬೇಕು, ಈ ಕಾಲಮ್ನಲ್ಲಿ ಬಂದುಬಿಡ್ತೀನಿ, ಒಂದು ಸಲ ಗ್ಯಾಪ್ ಕೊಟ್ಬಿಟ್ಟು ಒಂದು ಬಿಲ್ ನಂಬರನ್ನು ಮೆನ್ಷನ್ ಮಾಡ್ಕೊಳ್ತೀನಿ. ಓಕೆ, ಬಿಲ್ಲಿಂಗ್ ಮಾಡ್ತಿದ್ದೀವಲ್ಲ, ಸೊ ಅದಕ್ಕಾಗಿ ಬಿಲ್ ನಂಬರ್ ಮೆನ್ಷನ್ ಮಾಡ್ಕೊಳ್ಳೋಣ. ಓಕೆ, ಬಿಲ್ ನಂಬರ್ ಆಯಿತು. ಇವಾಗ ಇಲ್ಲಿ ಅದರ ಮುಂದುಗಡೆನೇ ಏನು ಮಾಡ್ಕೊಳ್ಳೋಣ, ಒಂದು ಕಸ್ಟಮರ್ ನೇಮ್ ಕೂಡ ಮೆನ್ಷನ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಕಸ್ಟಮರ್ ನೇಮ್ ಇಲ್ಲಿ ನೀವು ಮೆನ್ಷನ್ ಮಾಡ್ಕೊಳ್ಬೋದು, ಅಂದರೆ ಇಲ್ಲಿ ಟೈಪ್ ಮಾಡ್ಕೊಳ್ಬೋದು ಯಾರ್ದಿದೆ ಅಂತೇಳಿ. ಓಕೆನಾ. ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಬಿಲ್ಲಿಂಗ್. ಓಕೆ, ಇವಾಗ ಮೊದಲಿಗೇನು ಸೀರಿಯಲ್ ನಂಬರ್ ಇಲ್ಲಿ ನಾ ಎಲ್ಲನೂ ಒಂದು ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಟೈಪಿಂಗ್ ಮಾಡ್ಕೊಳ್ಬೋದು. ಯಾಕಪ್ಪ ಅಂತಂದರೆ ಸಿಂಪ್ಲಿ ಟೈಪ್ ಮಾಡ್ಕೊತ ಕುಂತ್ರೆ ಒಂದು ವಿಡಿಯೋ ಲೆಂದಿ ಆಗುತ್ತೆ. ಸೊ ವಿಡಿಯೋನ ಶಾರ್ಟಾಗಿ ಮಾಡ್ಕೊಳ್ಳಿಕ್ಕೆ ನಾನು ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಲಿಪ್ ಬೋರ್ಡ್ನಲ್ಲಿ. ಸೊ ಕ್ಲಿಪ್ ಬೋರ್ಡ್ ಹೇಗೆ ಯೂಸ್ ಮಾಡ್ಕೊಳ್ಳೋದಂದರೆ ಸಿಂಪ್ಲಿ ವಿಂಡೋಸ್ V ಪ್ರೆಸ್ ಮಾಡಿದರೆ ಸಾಕು, ಕ್ಲಿಪ್ ಬೋರ್ಡ್ ಓಪನ್ ಆಗಿರುತ್ತೆ. ಓಕೆ, ಇವಾಗ ಸೀರಿಯಲ್ ನಂಬರ್ ನೆಕ್ಸ್ಟು, ಅದರ ನಂತರ ಏನು ಮಾಡ್ಕೊಳ್ತೀನಿ, ಒಂದು ಪ್ರಾಡಕ್ಟ್. ಓಕೆ, ಸೀರಿಯಲ್ ನಂಬರ್ ಆದಮೇಲೆ ಪ್ರಾಡಕ್ಟ್ಸ್, ನೆಕ್ಸ್ಟ್ ಕಾಲಮ್ನಲ್ಲಿ ಟ್ಯಾಬ್ ಪ್ರೆಸ್ ಮಾಡಿ ನೆಕ್ಸ್ಟ್ ಬರ್ತೀನಿ. ಇವಾಗ ಮತ್ತು ವಿಂಡೋಸ್ V ಒಂದು ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಿದರೆ ಈ ಕ್ಲಿಪ್ ಬೋರ್ಡ್ ಓಪನ್ ಆಗಿರುತ್ತೆ. ನೆಕ್ಸ್ಟು ಪ್ರಾಡಕ್ಟ್ಸ್ ಆದಮೇಲೆ ಕ್ವಾಂಟಿಟಿ ಆದಮೇಲೆ ಮತ್ತೆ ಟ್ಯಾಬ್ ಕೊಡ್ತೀನಿ. ವಿಂಡೋಸ್ V ರೇಟ್, ಎಸ್ಪೆಷಲಿ ಕ್ವಾಂಟಿಟಿ ಆದಮೇಲೆ ರೇಟ್ ಇರುತ್ತೆ. ನೆಕ್ಸ್ಟು ವಿಂಡೋಸ್ V ಕೊಟ್ಬಿಟ್ರೆ ಮತ್ತೆ ಏನು ನಮಗೆ ಬೇಕಲ್ಲ ಅದು ಇಲ್ಲಿ ನಾವು ಕಾಪಿ ಮಾಡಿ ಇಟ್ಕೊಂಡಿದ್ದು ಶೋ ಆಗುತ್ತೆ. ಸೊ ಲಾಸ್ಟ್ ಕಾಲಮ್ ಅಮೌಂಟ್. ಓಕೆನಾ. ಇಷ್ಟಾದಮೇಲೆ ಸಿಂಪ್ಲಿ ಏನು ಮಾಡ್ಕೊಳ್ತೀನಿ, ಮಾಡ್ಕೊಳ್ಳೋಣ, ಸಿಂಪ್ಲಿ ಇಲ್ಲಿ ಏನು ಮಾಡೋಣ, ಇದೊಂದು ಇಲ್ಲಿ ಕಂಟ್ರೋಲ್ ಪ್ಲಸ್ ಮಾಡ್ಕೊಳ್ಳೋಣ, ಅಂದರೆ ಇನ್ನೊಂದು ಸೆಲ್ನ ಅಂದರೆ ಇನ್ನೊಂದು ಕಾಲಮ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಓಕೆ, ಸಿಂಪ್ಲಿ ಕಂಟ್ರೋಲ್ ಪ್ಲಸ್ ಮಾಡ್ಕೊಳ್ಬೋದು, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಪ್ಪ ಅಂತಾರೆ ರೈಟ್ ಕ್ಲಿಕ್ ಕೊಟ್ಬಿಟ್ಟು ಇನ್ಸರ್ಟ್ ಮಾಡ್ಕೊಳ್ಬೋದು. ಓಕೆ, ಇನ್ಸರ್ಟ್ ಆಯ್ತಲ್ಲ. ಸೊ ಇವಾಗ ಏನು ಕಾಣಿಸುತ್ತೆ, ಇಲ್ಲಪ್ಪ ಅಂತಂದರೆ ಸಿಂಪ್ಲಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಳೋಣ, ಸ್ವಲ್ಪ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳೋಣ ಈ ಕಡೆ. ಓಕೆ, ಓಕೆ, ಇವಾಗ ಇರಲಿ, ಪರ್ಫೆಕ್ಟಾಗಿರುತ್ತೆ. ಸೊ ಫ್ರೆಂಡ್ಸ್, ಸೀರಿಯಲ್ ನಂಬರ್ನಲ್ಲಿ ಮೊದಲಿಗೆ ಫಸ್ಟ್ ನಂಬರು. ಓಕೆ, ಅದೇ ಥರ ಸೆಕೆಂಡ್, ಒಂದು 3 to 4 ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ. ಸೊ ಅದೇ ಥರ ನೀವು ಕೂಡ ಮಾಡ್ಕೊಳ್ಬೋದು. ಓಕೆ, ಇವಾಗ ಒಂದು 5. ಓಕೆ, ಮೊದಲಿಗೆ ಏನು ಮಾಡ್ಕೊಳ್ಳೋಣ, ಒಂದು CPU. ಓಕೆ, CPU ನಂತರ ಒಂದು ಫ್ಯಾನ್. ಓಕೆ, ಆದಮೇಲೆ ಒಂದು ರ್ಯಾಮ್. ಓಕೆ, ನೆಕ್ಸ್ಟ್ HDD, SSD, ಒಂದು ಈ ಥರ ಒಂದು 5 ಐಟಮ್ಸನ್ನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಇವಾಗ ಇವತ್ತರ ಕ್ವಾಂಟಿಟಿ ಅಂದರೆ ಕೆಲವರು ಬಂದಿರ್ತಾರೆ, ಅಂದರೆ ಏನು ಕಸ್ಟಮರ್ಸ್ ಬಂದಿರ್ತಾರಲ್ಲ ನಿಮ್ಮ ಶಾಪ್ಗೆ, ಅವರು ನನಗೆ CPUದು ಒಂದು ಇಷ್ಟು ಕ್ವಾಂಟಿಟಿ ಬೇಕಾಗಿದೆ, ಅದೇ ಥರ ಫ್ಯಾನ್, ರ್ಯಾಮ್, ಅವ್ರಿಗೆ ಏನು ಬೇಕಲ್ಲ ಐಟಮ್ಗಳು, ಅವುಗಳ ಕ್ವಾಂಟಿಟಿ ನಿಮಗೆ ಕೇಳ್ತಿರ್ತಾರೆ. ಓಕೆನಾ. ಸೊ ಫ್ರೆಂಡ್ಸ್, ಇವಾಗ ಸಿಂಪ್ಲಿ ಕ್ವಾಂಟಿಟಿನ ಮೆನ್ಷನ್ ಮಾಡ್ಕೊಳ್ಳೋಣ. CPU ಎಷ್ಟು ಬೇಕಾಗಿದೆ ಅಂತಾರೆ, ಸಿಂಪ್ಲಿ ಒಂದು 5. ಓಕೆ, ಇದು ಫ್ಯಾನ್ ಕೂಡ ಒಂದು 6 ಕ್ವಾಂಟಿಟಿ ಬೇಕಾಗಿದ್ದಾರೆ ಅಂತಾರೆ. ಫ್ಯಾನ್ ಕೂಡ ಒಂದು 6 ಕ್ವಾಂಟಿಟೀಸ್ ಬೇಕಾಗಿವೆ ಅಂತಾರೆ. ಓಕೆ, ಅದೇ ಥರ ರ್ಯಾಮ್ ಕೂಡ ಒಂದು 4 ರ್ಯಾಮು, HDD ಒಂದು 9, SSD ಕೂಡ ಒಂದು 4 ಬೇಕಪ್ಪ ಅಂತಾರೆ. ಸಿಂಪ್ಲಿ ಇವಕ್ಕೆ ಒಂದು ನಿರ್ದಿಷ್ಟ ಪ್ರೈಸ್ ಅಂತ ಇರುತ್ತೆ. ಓಕೆನಾ, ಪರ್ಟಿಕ್ಯುಲರ್ ಪ್ರೈಸ್ ಇರುತ್ತೆ, ರೇಟ್ ಇರುತ್ತೆ ಇವಕ್ಕೆ ಒಂದು ಶಾಪ್ನಲ್ಲಿ. ಓಕೆನಾ. ಸೊ ಅದರ ರೇಟ್ ಬಂದುಬಿಟ್ಟು ಏನು
ಮೆನ್ಷನ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ಒಂದು ಪರ್ಟಿಕ್ಯುಲರ್ ರೇಟ್ ಏನಿದೆಯಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಹತ್ರ ಈ ಸಿ ಪಿ ಯುದು ಒಂದು ಕ್ವಾಂಟಿಟಿಗೆ ಅಂದರೆ ಒಂದು ಪೀಸ್ಗೆ ರೇಟ್ ಎಷ್ಟಿದೆ, ಅರೌಂಡ್ 8,999 ಇದೆಯಪ್ಪ. ಓಕೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಪ್ಯಾನ್ ಕೂಡ ಅದೇ ಥರ ಒಂದು 250 ಇದೆ. ಅದೇ ಥರ ರ್ಯಾಮ್ ಕೂಡ ಒಂದು 1499 ಇದೆ. ಸೊ ಎಚ್ ಡಿ ಡಿ ಒಂದು 1399 ಇದೆ. ಓಕೆ, ಅದೇ ಥರ 1599 ಇದೆ ಅಂತೇಳಿ ಮೆನ್ಷನ್ ಮಾಡ್ಕೊಳ್ಳೋಣ. ಓಕೆ, ಅಂದರೆ ಅದಕ್ಕೆ ಎಸ್ ಎಸ್ ಡಿಗೆ ಅದೇ ಥರ. ಸೊ ಫ್ರೆಂಡ್ಸ್, ಇವಾಗ ಅಮೌಂಟ್ ಸೆಕ್ಷನಲ್ಲಿ ಬಂದುಬಿಟ್ರೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಅಮೌಂಟಿಗೆ ಅಂತಂದರೆ, ಸಿಂಪ್ಲಿ ಅಮೌಂಟಲ್ಲಿ ಈಜ್ವಲ್ ಟು ಕೊಡಬೇಕು ಅಮೌಂಟ್ ಸೆಲ್ನಲ್ಲಿ. ಓಕೆ, ಈಜ್ವಲ್ ಟು ಕೊಟ್ಟಾದಮೇಲೆ ಫಸ್ಟ್ ಕ್ವಾಂಟಿಟಿ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ರೇಟಿಗೆ. ಓಕೆ, ಇಷ್ಟು ಕೊಟ್ಬಿಟ್ರೆ ಎಂಟ್ರ್ ಕೊಡಬೇಕು. ಎಂಟ್ರ್ ಕೊಟ್ಟಾದಮೇಲೆ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಅದೇ ಥರ ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊಳ್ಬೇಕು, ಸಿಂಪ್ಲಿ ಈ ಸೆಲ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಒಂದು ಪದೇ ಪದೇ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಬೇಕಾಗಿರೋದಿಲ್ಲ. ಸಿಂಪ್ಲಿ ಈ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪ್ಲಸ್ ಐಕಾನ್ ಇರುತ್ತೆ, ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಫಿಲ್ ಡೌನ್ ಆಗುತ್ತೆ. ಓಕೆ, ಆಟೋಮೆಟಿಕ್ಕಾಗಿ ಫಿಲ್ ಡೌನ್ ಆಗಿರುತ್ತೆ. ಇವಾಗ ಏನು ಮಾಡ್ಕೊಳ್ಬೇಕು, ಮೊದಲಿಗೆ ಇದು ನೋಡಿ, ಇಲ್ಲಿ ಕಸ್ಟಮರ್ ನೇಮ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ, ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ಕೊಳ್ಬೇಕು, ಇದನ್ನು ಒಂದು ಮೂಲಗಡೆ ಈ ಮೂಲೆಗೆ ತಂದಿಡೋಣ. ಓಕೆ, ಸಿಂಪ್ಲಿ ಇಷ್ಟಿರಲಿ. ಇವಾಗ ಬಿಲ್ ಕೂಡ ಏನು ಮಾಡ್ಕೊಳ್ಳೋ, ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಳೋಣ. ಓಕೆ, ಬಿಲ್ ಇನ್ವಾಯ್ಸ್ ಒಂದು ಇಷ್ಟು ಹಿಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟಿರಲಿ. ಇವಾಗ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿಂದ ಇಷ್ಟು ಹಿಡ್ಕೊಂಡು. ಓಕೆ, ಡಾಟಾ ಇಲ್ಲಿ ತನಕ ಇದೆ, ಡೇಟಾ ನಮ್ಮದು ಇಲ್ಲಿ ತನಕ ಇದೆಯಲ್ಲ. ಸೊ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಒಂದು ಕಾಲಮ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ, ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಳೋಣ. ಓಕೆ, ಇದರಿಂದ ಏನಾಗುತ್ತೆ, ನಮ್ಮ ಏನಿದು ಒಂದು ಶಾಪ್ ಅಡ್ರೆಸ್ ಇದೆಯಲ್ಲ, ಸೊ ಇದು ಸೆಂಟರ್ನಲ್ಲಿ ಕಾಣಿಸುತ್ತೆ. ಇವೇನು ಲೈನ್ಸ್ಗಳು ಕಾಣಿಸ್ತಾವಲ್ಲ ಸೆಲ್ದು ಒಂದು ಗೈಡ್ಲೈನ್ ಅಂತವ, ಅವು ಕಾಣಿಸಂಗಿಲ್ಲ. ಓಕೆ, ಅದೇ ಥರ ಇದನ್ನು ಕೂಡ ಅಡ್ರೆಸ್ ಕೂಡ ಎಲ್ಲಿ ತನಕ, ಇಲ್ಲಿಂದ ಹಿಡ್ಕೋಬೇಕು. ಮೊದಲಿಂದ ನಮ್ಮ ಡೇಟಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಮತ್ತು ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್. ಅದೇ ಥರ ಇದನ್ನು ಕೂಡ ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಬೇಕು. ಇದಕ್ಕಾಗಿ ಪದೇ ಪದೇ ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಬೇಕಾಗಿಲ್ಲ. ಒಂದು ಸಲ ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಂಡ್ರಿ ಮತ್ತೆ ಪದೇ ಅಂದರೆ ಅದನ್ನೇ ರಿಪೀಟ್ ಮಾಡ್ಕೊಳ್ಬೇಕು ಒಂದು ಸೆಕೆಂಡ್ ಲೈನ್ಗೆ ಅಂತಂದರೆ ಸಿಂಪ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು F4 ಕೊಡಿ, ಮರ್ಜ್ ಆ್ಯಂಡ್ ಸೆಂಟರ್ ಆಗುತ್ತೆ. ಯಾಕಪ್ಪ F4 ಒಂದು ಪ್ರೆಸ್ ಮಾಡಿದರೆ ಒಂದು ಲಾಸ್ಟ್ ಆ್ಯಕ್ಷನ್ ರಿಪೀಟ್ ಆಗುತ್ತೆ. ಓಕೆ, ಅದೇ ಥರ ಏನು ಮಾಡ್ಕೊಳ್ಬೇಕು, ನೀವು ಕೂಡ ಇವಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕಪ್ಪ ಅಂತಂದ್ರೆ ಫಿಲ್ ಮಾಡ್ಕೊಳ್ಳಿ. ಇಲ್ಲಿಂದ ಹೋಮ್ ಒಂದು ಮೆನುನಲ್ಲಿ ಇಲ್ಲಿ ಇರುತ್ತೆ ಬ್ಯಾಕ್ಗ್ರೌಂಡ್ ಕಲರ್, ಅಂದ್ರೆ ಪಿಲ್ ಕಲರ್ ಅಂತ ಇರುತ್ತೆ, ಬಕೆಟ್ ಇರುತ್ತೆ ಕಲರ್ದು. ಸೊ ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಅದೇ ಥರ ಇವನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಓಕೆ, ಇಷ್ಟ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಏನಿದೆಲ್ಲ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಸಿಂಪ್ಲಿ ಒಂದು ಸ್ವಲ್ಪ ಏನು ಮಾಡ್ಕೊಳ್ಳಿ, ಇದನ್ನು ಬೋಲ್ಡ್ ಮಾಡ್ಕೊಳ್ಳಿ. ಓಕೆ, ಬೋಲ್ಡ್ ಆದಮೇಲೆ ಇವಕ್ಕೊಂದು ಸ್ವಲ್ಪ ಫಿಲ್ ಕಲರ್ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ಲೈಟ್ ಆಗಿ ಕೊಡಿ, ಏನು ತುಂಬಾ ಒಂದು ಏನು ಬೇಡ, ನಿಮಗೆ ಬೇಕಾದರೆ ಮಾಡ್ಕೊಳ್ಬೋದು. ಎಲ್ಪ ಅಂದರೆ ಇಷ್ಟೇ ಇರಲಿ. ಈ ಥರ ಒಂದು ಡೇಟಾವನ್ನು ಒಂದು ಬಿಲ್ ಡೇಟಾವನ್ನು ಎಂಟ್ರಿ ಮಾಡ್ಕೊಂಡು ಇವಾಗ ಏನು ಮಾಡ್ಕೊಳ್ಬೇಕು, ಇಲ್ಲಿ ರೇಟ್ ಇದೆ, ಟೋಟಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಸಿಂಪ್ಲಿ ಅದಕ್ಕಿಂತ ಮುಂಚೆ CGST ಮತ್ತು SGSTನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಎರಡು ಕೂಡಿ 18% ಇರ್ತಾವಲ್ಲ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ, ಟೈಪ್ ಮಾಡೋದು ಅಂತ ಜರುತ್ತಿಲ್ಲ. ಇಲ್ಲಿ ನೋಡ್ಕೊಳ್ಬೋದು, ಕೆಳಗಡೆ ಹೋದರೆ ಒಂದು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, CGST. ನೆಕ್ಸ್ಟ್ ಅದರ ಕೆಳಗಡೆ ಮತ್ತೆ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ, ಏನಪ್ಪ ಒಂದು SGST. ಓಕೆ, ಈ ಸೆಲ್ನಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ, ಒಂದು ಈಜ್ವಲ್ ಟು ಕೊಡ್ತೀನಿ. ಓಕೆ, ಈಜ್ವಲ್ ಟು ಕೊಟ್ಟಾದಮೇಲೆ ಏನು ಮಾಡ್ಕೊಳ್ತೀನಿ, ಒಂದು CGST 9%, ರೈಟ್. ಅಂದರೆ ನಮಗೆ ಈ ಟೋಟಲ್ ಅಮೌಂಟಿಗೆ ಎಷ್ಟು, ಒಂದು 9% CGSTನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಅದಕ್ಕಾಗಿ ಏನು ಮಾಡ್ಕೊಳ್ಬೇಕು, ಒಂದು 9% ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತಂದರೆ ಸಿಂಪ್ಲಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಏನು ಮಾಡ್ಕೊಳ್ಳೋಣ, ಒಂದು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ GST ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಟೋಟಲ್ ಸಮ್ನ ಅಥವಾ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಪ್ಲಿ ಅದಕ್ಕಾಗಿ ಏನು ಮಾಡ್ಕೊಳ್ಳೋಣ, ಈ ರೋ ಹಿಡ್ಕೊಂಡು ಓಕೆ, ಕಂಟ್ರೋಲ್ ಸ್ಪೇಸ್ ಬಾರ್ ಇಲ್ಲಿ ಏನು ಮಾಡ್ಕೊಳ್ಳೋಣ, ಈ ರೋನಲ್ಲಿ ಕ್ಲಿಕ್ ಮಾಡ್ಕೊಂಡು ಇನ್ಸರ್ಟ್ ಕೊಡೋಣ. ಒಂದು ಮೇಲ್ಗಡೆ ಒಂದು ರೋನ ಎಂಟೈರ್ ರೋ ಇನ್ಸರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಟೋಟಲ್ ಅಂದರೆ ಟೋಟಲ್ ತೊಗೊಳ್ಳೋಣ, ಟೋಟಲ್ ಅಮೌಂಟ್. ಓಕೆ, T.amount ಕೊಡ್ತೀನಿ, ಟೋಟಲ್ ಅಮೌಂಟ್.
ಕ್ಯಾಪ್ಸ್ ಲಾಕ್ ಆನ್ ಆಗಿದೆ, ಸಾರಿ ಕ್ಯಾಪ್ಸ್ ಲಾಕ್ ತಗೋತೀನಿ. ಓಕೆ, ಟಿ ಡಾಟ್ ಎಮ್ ಟಿ ಕೊಡ್ತೀನಿ. ಓಕೆ, ಟೋಟಲ್ ಅಮೌಂಟ್ ಈ ಸೆಲ್ನಲ್ಲಿ ಬಂದುಬಿಟ್ಟು ಓಕೆ ಇಲ್ಲಿ ಈಜ್ವಲ್ ಟು ಕೊಡ್ತೀನಿ, ನೋಡ್ಕೊಳ್ಬೋದು. ಈಜ್ವಲ್ ಟು ಕೊಟ್ಬಿಟ್ರೆ ಇಲ್ಲಪ್ಪ ಅಂತಂದರೆ ಸಿಂಪ್ಲಿ ಆಲ್ಟ್ ಈಜ್ವಲ್ ಟು ಪ್ರೆಸ್ ಮಾಡಿದರೆ ಸಾಕು, ಏನಾಗುತ್ತೆ ಆಟೋಮೆಟಿಕ್ಕಾಗಿ ಓಕೆ ಆಲ್ಟ್ ಈಜ್ವಲ್ ಟು ಸಮ್ ಅಪ್ಲೈ ಆಗಿರುತ್ತೆ. ಎಂಟ್ರ್ ಕೊಟ್ಬಿಟ್ರೆ ಏನಾಗುತ್ತೆ ಸಮ್ ಅಪ್ಲೈ ಆಗಿರುತ್ತೆ, ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಇಲ್ಲಿ ಇವಾಗ 9% ಪ್ಲಸ್ 9% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಏನು ಮಾಡ್ಕೊಳ್ಬೇಕು, ಈಜ್ವಲ್ ಟು ಕೊಟ್ಬಿಡ್ಬೇಕು. GST 9% ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಟೋಟಲ್ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೇನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು, ಎಷ್ಟಿದೆ 9%, ರೈಟ್. ಸಿಂಪ್ಲಿ 9% ಕೂಡ ಮಾಡ್ಕೊಳ್ಬೋದು, ಇಲ್ಲಪ್ಪ ಅಂತಂದರೆ 9/100 ಕೂಡ ಮಾಡ್ಕೊಳ್ಬೋದು. ಓಕೆ, ಅದೇ ಥರ ಇಲ್ಲಿ ಸೇಮ್ ಇದು 9% ಅಂದರೆ ಸೇಮ್ ಬರುತ್ತೆ. ಓಕೆ, ಇದನ್ನು ಏನು ಮಾಡ್ಕೊಳ್ಳೋದು, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿ ಕೂಡ ಮಾಡ್ಕೊಳ್ಳಿ, ಇಲ್ಪ ಫಿಲ್ ಡೌನ್ ಮಾಡ್ಕೊಳ್ಳಿ. ಓಕೆ, ಕಂಟ್ರೋಲ್ ಫೈಲ ಜಡ್ ಮಾಡ್ಕೊಳ್ಳೋಣ. ಇವಾಗ ಈ ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಜಡ್ ಕೊಡೋಣ. ಓಕೆ, ಒಂದು ನಿಮಿಷ. ಓಕೆ, ಇಲ್ಲಿ ಏನು ಮಾಡ್ಕೊಳ್ಳೋಣ, ಸಿಂಪ್ಲಿ ನಿಮಗೆ ಬೇಕಪ್ಪ ಅಂತಂದರೆ ಈಜ್ವಲ್ ಟು ಕೊಟ್ಬಿಟ್ಟು ಏನು ಮಾಡ್ಕೊಳ್ಳೋದು, ಟೋಟಲ್ ದ್ಯಾಟ್ಸ್ ಮಲ್ಟಿಪ್ಲೈ ಬೈ 9/100. ಓಕೆ, ಎಂಟ್ರ್ ಕೊಟ್ಬಿಟ್ರೆ ಇದು ಕೂಡ ಕ್ಯಾಲ್ಕುಲೇಟ್ ಆಗಿರುತ್ತೆ, ಸೇಮ್ ಇರುತ್ತೆ. ಯಾಕಪ್ಪ 9% ಇದೆ ಅದಕ್ಕೆ. ಇವಾಗ ನೆಟ್ ಅಮೌಂಟ್, ಓಕೆ ಎನ್ ಡಾಟ್ ಅಮೌಂಟ್ ಕೊಡ್ತೀನಿ, ನೋಡ್ಕೊಳ್ಬೋದು. ಎನ್ ಡಾಟ್ ಅಮೌಂಟ್ ಕೊಟ್ಟರೆ ನೆಟ್ ಅಮೌಂಟ್ ಅಂತೇಳಿ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಲ್ನಲ್ಲಿ ಈಜ್ವಲ್ ಟು ಕೊಟ್ಟು ಏನು ಮಾಡ್ಕೊಳ್ತೀನಿ, ಸಿಂಪ್ಲಿ ಸಮ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲಪ್ಪ ಅಂತಂದರೆ ಸಿಂಪ್ಲಿ ಏನು ಮಾಡ್ಕೊಳ್ಬೇಕು, ಪ್ಲಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಿಂತ ಬೆಸ್ಟು ಸಮ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಏನು ಕೊಡೋಣ, ರೇಂಜ್ ಎಷ್ಟು ನಮ್ಮ ಟೋಟಲ್ದಿಂದ ಇಲ್ಲಿ ತನಕ. ಓಕೆ, ಸಿಂಪ್ಲಿ ಕಂಟ್ರೋಲ್ ಎಂಟ್ರ್ ಕೊಡಿ, ಏನಾಗುತ್ತೆ ನಮಗೆ ಟೋಟಲ್ ಒಂದು ನೆಟ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಓಕೆ, ಸೊ ಫ್ರೆಂಡ್ಸ್ ಈ ಥರ ನೀವು ಕೂಡ ಒಂದು ಡೇಟಾವನ್ನು ರೆಡಿ ಮಾಡ್ಕೊಳ್ಬೇಕು, ಅಥವಾ ಒಂದು ಬಿಲ್ಲಿಂಗಿನ ಸಿಸ್ಟಮ್ ರೆಡಿ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡ್ರೆ ಬಿಲ್ಲಿಂಗ್ ಸಿಸ್ಟಮ್ ರೆಡಿ ಆಗಿರುತ್ತೆ. ಓಕೆನಾ. ಸೊ ಇಲ್ಲೊಂದು ಏನು ಪ್ರಾಬ್ಲಮ್ಪ ಅಂತಂದರೆ ಸಿಂಪ್ಲಿ ನೀವು ಏನು ಮಾಡ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಅದೆಲ್ಲ ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಸಿಂಪ್ಲಿ ಮತ್ತೊಮ್ಮೆ ಇಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಕೊಡಿ. ಓಕೆ, ಇದನ್ನು ಕೂಡ ಅಷ್ಟೇ ಮಾಡ್ಕೊಳ್ಳಿ. ಮರ್ಜ್ ಆ್ಯಂಡ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಏನು ಮಾಡ್ಕೊಳ್ಬೇಕು, ಸಿಂಪ್ಲಿ ಇಷ್ಟು ಹಿಡ್ಕೊಂಡು ಮರ್ಜ್ ಆ್ಯಂಡ್ ಇಲ್ಲಪ್ಪ ಅಂತಂದರೆ ಓಕೆ ಹಾಂ ಅಷ್ಟೇ ಇಷ್ಟು ಹಿಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಕೊಡಿ. ಅಂದರೆ ಇದು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ನಮಗೆ. ಓಕೆನಾ. ಸೊ ಇದನ್ನು ಕೂಡ ಏನು ಮಾಡ್ಕೊಳ್ಳಿ, ಮರ್ಜ್ ಆ್ಯಂಡ್ ಸೆಂಟರ್ ಇರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇಷ್ಟೇ ಹಿಡ್ಕೊಂಡು ಮರ್ಜ್ ಆ್ಯಂಡ್ ಅಂದರೆ ಇಲ್ಲಿಂದ ನಿಮ್ಮ ಡೇಟಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಷ್ಟು ಹಿಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಏನು ಮಾಡ್ಕೊಳ್ಳಿ, ಇಲ್ಲಿ ನೋ ಫಿಲ್ ಮಾಡ್ಕೊಳ್ಳಿ. ಓಕೆ, ನೋ ಫಿಲ್ ಇವಾಗ ಹೋಯ್ತಲ್ಲ, ಅಂದರೆ ಕರೆಕ್ಟಾಗಿ ಇಷ್ಟೇ ನಮಗೆ ಒಂದು ಪರ್ಟಿಕ್ಯುಲರಾಗಿ ಬೆಸ್ಟ್ ಕಾಣಿಸುತ್ತೆ, ಅಂದರೆ ಬೆಸ್ಟ್ ವಿವಿಂಗ್ ಕೂಡ ಬರುತ್ತೆ. ಓಕೆನಾ. ಸೊ ಫ್ರೆಂಡ್ಸ್ ಇವಾಗ ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ಸಿಂಪ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಲ್ಲಿಂದ ಸೀರಿಯಲ್ ನಂಬರ್ದಿಂದ ಒಂದು ಟೋಟಲ್ ಅಮೌಂಟ್ ಇರುತ್ತಲ್ಲ ಅದರ ಮೇಲ್ಗಡೆ ಕಾಲಮ್ ಇಟ್ಟು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಇದಕ್ಕೆ ಒಂದು ಆಲ್ ಬಾರ್ಡರ್ಸ್ ಅಂತ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಸಿಂಪ್ಲಿ ಇವಕ್ಕೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಾಗಿ ಆಲ್ ಬಾರ್ಡರ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಎಷ್ಟು ಒಂದು ಬೆಸ್ಟ್ ಕಾಣಿಸುತ್ತೆ. ಸಿಂಪ್ಲಿ ಇದನ್ನು ಪ್ರಿಂಟ್ ತೊಗೋಬೇಕಪ್ಪ ಅಂತಂದರೆ ಏನು ಮಾಡ್ಕೊಳ್ಬೇಕು, ಏನು ಜಾಸ್ತಿ ಏನು ಮಾಡ್ಕೊಳ್ಬೇಕಾಗಿಲ್ಲ, ಇದನ್ನ ಒಂದು ಕಂಟ್ರೋಲ್ ಮಾಡ್ಕೊಂಡು ಇಲ್ಲಪ್ಪ ಅಂತಂದರೆ ಸಿಂಪ್ಲಿ ಏನು ಮಾಡ್ಕೊಳ್ಬೇಕು, ಒಂದು ಇಲ್ಲಿಂದ ಎಷ್ಟು ರೇಂಜ್ ಇದೆ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಪಿಯನ್ನು ಪ್ರೆಸ್ ಮಾಡಿದರೆ ಸಾಕು, ನೋಡ್ಕೊಳ್ಬೋದು ಒಂದು ಪ್ರಿಂಟ್ ಓಪನ್ ಆಗಿರುತ್ತೆ, ಈ ಥರ ಕಾಣಿಸುತ್ತೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಒಂದು ನೀವು ಪೇಜ್ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಅಂಥೇಳಿ. ಈ ನಿಮ್ಮದು ಇನ್ನೂ ಇರುತ್ತೆ, ನಾನು ಒಂದು 5 ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದೀನಿ. ಇನ್ನೂ ಕೂಡ ನಿಮ್ಮದು ಒಂದು ಹಲವಾರು ಪ್ರಾಡಕ್ಟ್ಸ್ ಇದ್ದರೆ ಇಲ್ಲಿ ತನಕ ಕೂಡ ಬರುತ್ತೆ. ಓಕೆನಾ. ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.